ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಸರ್ವರಿಗೂ ಶರಣೆ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ಒಳಗೆ ರಜ ತುಂಬಿ, ಈ ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಈ ತನುವಿನೊಳಗೆ ಹುಸಿ ತುಂಬಿ, ಈ ಮನದೊಳಗೆ ವಿಷಯಗಳು ತುಂಬಿ, ಈ ಮನೆ ಒಳಗೆ ಮನೆ ಒಡೆಯ ಇಲ್ಲ ಇಲ್ಲ कूड़ल संगम देवा. बिल्कुल छोटा सा वचन है. अगर कोई एक अच्छा घर बांधा, समझो बहुत सारे पैसे खर्चा करके, अगर उस घर के अंदर कोई भी नहीं रहा तो साफ सफाई करने वाले, उसका रेख देख करने वाले, झाड़ू मारने वाले कोई नहीं रहेगा ना. तो जब घर का हालत क्या होगा, खराब होगा. जाली बैठ जाएगा, चूहा बिल घैगन फिगन फिरेगा, घर के सामने कचरा पड़े रहेगा, घास उठेगा, तो ये हालत हो जाता ना. अगर घर का ओनर, घर का मालिक अगर नहीं रहा, वो बुरा हालत होता. अगर वो घर का मालिक बहुत दिन के बाद में वापस आया, या किसी को घर किराए से देना है समझो, तो वो घर पूरा साफ सफाई करना पड़ेगा ना. अंदर से बाहर से सब स्वच्छता करके, सब उतना होने के बाद में एक महान महात्मा पुरुषों का, ऐसा महात्मा बसवण्णा जी का, अलम प्रभु जी का, अक्का महादेवी का जैसा फोटो लगा के घर में एक ऐसा एक वचन का किताब रखकर, एक अच्छा विचार से उस घर में प्रार्थना ध्यान वगैरह करे, तो उस घर में रहने का लायक बन जाता वो घर. अगर वो घर का मामला बताया, ये घर के वास्ते, ये भी एक परमात्मा वास करने का घर है. परमात्मा बोले तो बसवण्णा जी स्थापित का परमात्मा का कोई माँ नहीं, बाप नहीं, उन्हें पैदा ही नहीं हुआ. फिर भी बहुत सारे लोग बसवण्णा जी का फोटो के ऊपर वो दूसरा अलग अलग फोटो लगा रहे ऊपर. वो अज्ञानी लोगों का एक बुरा विचार के स्वार्थी लोगों का एक काम है. महात्मा बसवण्णा जी का ये छाती पे इष्ट लिंग बांधकर वो उन्होंने खुद सृष्टि का मालिक को ध्यान किया, अपने अंदर का मालिक को. इसीलिए बसवण्णा जी को हम कहते हैं, सारी दुनिया के लोग स्वतंत्र विचारवादी. उनको कोई ज्ञान का देने वाला कोई गुरु नहीं, शिक्षण का गुरु होगा. तो ये घर के वास्ते ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ, ಈ शरीर ಒಳಗೆ, इस शरीर के अंदर, मन के अंदर दूसरों के बारे में हमेशा बुरा सोचने का, दूसरों का औरत को बुरे नज़र से देखने का, दूसरों का धन दौलत प्रॉपर्टी हजम करने का बगैर मेहनत से, ये जो बुरे विचार रखकर जो इंसान जीता है ना, जिंदगी करता है ना, बगैर मेहनत से चोरी करना, झूठ बोलना, दूसरों का झगड़ा लगाना. हाँ, अब लगा के गए नहीं थोड़े दिन पहले, ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂಥೇಳಿ. ಇಂಥವ್ರು ಇವರು ಬಸವಣ್ಣನವ್ರ ಹೆಸರು ತೆಗೆದುಕೊಂಡು ಮಂದಿಗೆ ಮರಳು ಮಾಡಲು ಹೊರಟಿದ್ದಾರೆ ಹೊರತಾಗಿ ಬಸವಣ್ಣನವರ ತತ್ವದ ಆಚರಣೆ ಒಂದು ನಯಾ ಪೈಸನೂ ಇಲ್ಲ. ಅದರ ವಿರೋಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಯಾಕೆಂದರೆ ನಾನು ಕೂಡ 27 ವರ್ಷದಿಂದ ವಚನಗಳನ್ನು ಓದುತ್ತಿದ್ದೇನೆ. ಈ 27 ವರ್ಷಗಳ ಹಿಂದೆ
ನಾವು ನಮ್ಮ ಶರೀರದ ಒಳಗಿನ ದೇವರನ್ನು ನಾವು ನಂಬಿಲ್ಲ. ಯಾಕಂದರೆ ನಮಗೆ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ವಿಚಾರಗಳನ್ನು ತಲೆಯಲ್ಲಿ ಹಾಕಿದ್ರಲ್ಲ ನಮ್ಮ ಹಿರಿಯರಿಗೆ ಈ ಪಾಖಂಡವಾದಿಗಳು, ಈ ಮನುವಾದಿಗಳು, ಈ ಕುತಂತ್ರವಾದಿಗಳು, ಈ ಷಡ್ಯಂತ್ರವಾದಿಗಳು, ಈ ಸ್ವಾರ್ಥಿಗಳು ಕೈ ಕೆಸರು ಮಾಡಿಕೊಳ್ಳಲಾರದೆ ಬಾಯಿ ಮೊಸರು ಮಾಡಿಕೊಳ್ತಕ್ಕಂಥ ಕುಂತಾರಲ್ಲ, ಇವತ್ತೂ ಹೇಳ್ತಾ ಇದ್ದಾರೆ ಲಿಂಗಾಯತ ವೀರಶೈವ, ಒಂದು ನಾಣ್ಯದ ಎರಡು ಮುಖವಿದೆ ಅಂತ ಹೇಳ್ತಾರೆ. ಏನು ನಾವು ನಳಬೇಕಾ ನೋಡಿ, ಎಷ್ಟೊಂದು ಸುಳ್ಳು ಹೇಳಿ ಬದುಕ್ತಾ ಇದ್ದಾರೆ. ಇದೆಲ್ಲ ಬಿಟ್ಕೊಡ್ಬೇಕು ಸಮಾಜದ ಒಳಿತಾಗಿ. ನೋಡಿ, ಈಗ 2.5 ತಿಂಗಳಾಯ್ತು, ಇನ್ನೂ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಕಡೆ ಪರೇಶಾನ್ ಆಗಿದ್ದಾರೆ ಜನಗಳು, ಒಕ್ಕಲಿಗರು, ರೈತರು ಕಷ್ಟಪಟ್ಟು ಬಿತ್ತಿರ್ತಕ್ಕಂಥ ಬೀಜಗಳೆಲ್ಲ ಹಾಳಾಗಿ ಹೋಗ್ತಾ ಇವೆ, ಮಳೆ ಇಲ್ಲ. ಬಸವ ಕಲ್ಯಾಣದಾಗ ಅಜ್ಞಾನದ ಕಸ ಹಾಕಿ ಹೋದ್ರಲ್ಲ, ಏನು ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಕೊಂಡಿಲ್ಲ, ಏಕದೇವೋಪಾಸನೆ ಮಾಡಿಲ್ಲ, ಜನರ ಸಮಸ್ಯೆಗಳ ಪರಿಹಾರ ಮಾಡಿಲ್ಲ. ಈಗ ನೋಡಿ, ಉತ್ತರ ಪ್ರದೇಶದ ಕಾವಡಿ ಯಾತ್ರೆ ಅಂತೇಳಿ ಪಾಪ ನೀರಿನ ಕೊಡಗಳು ಹೊತ್ಕೊಂಡು ತಿರುಗ್ತಾ ಇದ್ದಾರೆ. ಏನು ಅದರಿಂದ ಏನು ಸಿಗತ್ತೆ ಹೇಳಿ? ಈ ಕಡೆನೂ ಹೋಗ್ತಾ ಇರ್ತರು. ಎಲ್ಲ ಕಡೆ ಮೂಢ ರೂಢಿಗಳು ತಲೆಗೆ ಹಾಕಿದವ್ರು ಯಾರಿದ್ದೀರಲ್ಲ ನೀವೆಲ್ಲರೂ ನಿಜವಾಗಿರ್ತಕ್ಕಂತಹ ಸಮಾಜದ ದ್ರೋಹಿಗಳು, ದೇಶದ್ರೋಹಿಗಳು. ಜನರನ್ನು ಅಜ್ಞಾನದ ಆಚರಣೆಯನ್ನು ಮಾಡಲಿಕ್ಕೆ ಹಚ್ಚಿ ಅವ್ರಿಗೆ ಇನ್ನಷ್ಟು ಗುಲಾಮರನ್ನಾಗಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀರಲ್ಲಪ್ಪ. ನಿಮ್ಗೆ ಏನಾದರೂ ಒಳಗಡೆ ಏನಾರ ದಯಾ ಮಾಯಾ ಅಂಬದು ಏನಾರ ಇದೆನಾ? ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಬ್ರಹ್ಮಾಂಡದ ಧರ್ಮ, ಸೃಷ್ಟಿಕರ್ತನ ಧರ್ಮ, ಲಿಂಗ ಆಯತ ಧರ್ಮ. ಬರೀ ಬಸವ ಕಲ್ಯಾಣದಲ್ಲಿ ಎಷ್ಟು ಲಕ್ಷ ಜನ ಬರ್ತೀವಿ? ಕ್ವಶನ್, ನಾನು ಒಬ್ಬನೇ ಇದ್ದೀನಿ. ನನ್ನ ಹೆಸರು ಚಂದ್ರಪ್ಪ, ಭೀಮಣ್ಣ, ಗುಂಗೆ, ಬೇಲು. ಏನು ಬಸವ ಕಲ್ಯಾಣದಲ್ಲಿ ಬರೀ ನೀವು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಮಾಡಿದ್ದು ಸಂಪೂರ್ಣವಾಗಿ ಮೋಸ ಮಾಡ್ತಕ್ಕಂಥದ್ದು ಆಗಿದೆ. ಅದು ನಾನು ಅವಲೋಕನ ಮಾಡಿದ್ದೇನೆ. ಯಾಕೆಂದರೆ ಬಸವ ಕಲ್ಯಾಣದಲ್ಲಿ 400 ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದೆವು. ನನಗೆ ಗೊತ್ತಾದ ಬಳಿಕ, ಓದಿದ ಬಳಿಕ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನೇ ಅಂತ ಬಸವಣ್ಣನವರು. ಬಿಜ್ಜಳ ರಾಜ ಖಜಾನ ಸಿಗ್ಲಿಕ್ಕೆ, ಬಂಗಾರ ಬೆಳ್ಳಿ ಸಿಗ್ಲಿಕ್ಕೆ ಕಾರಣ ಬಸವಣ್ಣನವರು ಇದ್ರಪ್ಪ. ಎಷ್ಟು ಗುಡಿಗಳು ಕಟ್ತಿಲ್ಲೇನೋ? ಬಸವಣ್ಣನವರು ಶರಣರು ಗುಡಿ ಕಟ್ಟಿದಾರ? ತೋರಿಸಲಿಲ್ಲ. ನೀವು ಕಟ್ಟಿರಿ ಹಿಂದಿನ ಗುಡಿಗಳು. ಬಸವಣ್ಣನವ್ರ ತತ್ವದಲ್ಲಿ ಗುಡಿ, ಗುಂಡಾರಗಳು, ಜ್ಯೋತಿಷ್ಯ, ಶಾಸ್ತ್ರ, ಪುರಾಣ, ಪಂಚಾಂಗ ಎಲ್ಲ ಕಸ ತೆಗೆದು ಹಾಕಿದ್ದಾರೆ. ಒಂದು ನಿಶ್ಚಿಂತ ಜೀವನ ಬದುಕಲಿಕ್ಕೆ ಹೇಳಿದ್ದಾರೆ. ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನಾಗಿಟ್ಕೊಂಡು ಕಾಯಕ ಮಾಡಿ ಪ್ರತಿಯೊಬ್ಬರು ನಿಮಗೆಲ್ಲ ಒಳ್ಳೆಯದಾಗ್ತದೆ ಅಂಥೇಳಿ ನಾನು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ನಾವು ತಿದ್ದಿಕೊಳ್ಳಲು ನಮಗೆ ತೀರ್ಥಕ್ಷೇತ್ರ, ಧರ್ಮಸ್ಥಳ, ಚಾರ್ಧಾಮ, ಕಾವಡಿ ಯಾತ್ರ, ನಡ್ಕೊಂಡು ಹೋಗೋದು, ತಲೆ ಬೋಳ್ಸ್ಕೊಂಡು ಬರೋದು ಎಲ್ಲ ತೆಗೆದು ಹಾಕಿದ್ದಾರೆ ನಮ್ಮ ಶರಣರು. ಎಲ್ಲ ಸುಳ್ಳು ಪ್ರಚಾರ ಮಾಡಿ ಮತ್ತು ಬಸವಣ್ಣ ತತ್ವದೊಳಗೆ ಘುಸ್ಪೇಟೆ ಮಾಡೋಕ್ಕೆ ಬರ್ತಾಯಿದ್ರು. ಆ ಪಾಕಿಸ್ತಾನ ಬಾರ್ಡರ್ದವರು ಭಾರತ ದೇಶದಲ್ಲಿ ಘುಸ್ಪೇಟೆ ಮಾಡೋಕ್ಕೆ ಬರ್ತಾಯಿದ್ರು. ಇವರು ಬಸವಣ್ಣನ ತತ್ವ ಹಾಳು ಮಾಡಿದೆ ಅಂತಂದ್ರೆ ಮತ್ತೆ ನಾವು ಮಜಾ ಮಾಡಬೇಕು. ಹೆಂಗೆ ಬಾಬು ಈ ಎಲ್ಲ ಮಂದಿ ಗುಲಾಮರಾಗಿ ಬದುಕಬೇಕು. ಅಪ್ಪವ್ರೆ ಅಂಥೇಳಿ ನಿಮ್ಮ ಕಾಲಿಗೆ ಬಿದ್ದು ದುಡ್ಡು ಕೊಡಬೇಕು. ಇದು ಆಸೆ ಇಟ್ಕೊಂಡಿರಲ್ಲ. ಏನಪ್ಪ ಅವರು ಅಂಥ ಮಹಾನ್ ಬಸವಣ್ಣನವರೇ ಹೇಳ್ತಾರೆ, ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯ. ಅದರ ಉದ್ದೇಶ ಏನಪ್ಪ ಅಂದರೆ, ಅವರು ಯಾವಾಗಲೂ ನಾನು ದೊಡ್ಡವಿದ್ದೀನಿ ಅಂತ ಎಂದು ಹೇಳಿಲ್ಲ. ಅರಿವೇ ಗುರು ಅಂತ ಹೇಳಿದ್ದಾರೆ, ದೇಹವೇ ದೇವಸ್ಥಾನವೆಂದು ಹೇಳಿದ್ದಾರೆ, ಕಾಯಕವೇ ಕೈಲಾಸವೆಂದು ಹೇಳಿದ್ದಾರೆ. ಇನ್ನು ಏನು ಉಳಿದಿದ್ದು ಬಾಕಿ ಹೇಳಿ? ಅವರೇನು ಎಲ್ಲರೂ ಈ ಭೂಮಿ ಮೇಲೆ ಶಿವಭಕ್ತರಾಗಲಿ, ಎಲ್ಲರೂ ಆತ್ಮಸಾಕ್ಷಿಯಿಂದ ಸ್ವತಂತ್ರ ವಿಚಾರದಿಂದ ಬದುಕಲಿ ಎಂಬ ಪ್ರಯತ್ನ ಪಟ್ಟು 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ದುಡಿಯೋ ವರ್ಗದವರು, ಉತ್ಪಾದಕ ವರ್ಗದವರು, ಅವರೆಲ್ಲ ತುಳಿತಕ್ಕೆ ಒಳಗಾಗಿದ್ದರು, ಶೋಷಣೆಗೆ ಒಳಗಾಗಿದ್ದರು. ಈ ರಾಜರು, ಮಹಾರಾಜರು, ಈ ಕೊಂಡಿ ಮಂಚಣ ವರ್ಗದವರು ಪಾಪ ಅವರಿಗೆ ಭಾಳ ಕಷ್ಟಪಟ್ಟಿದ್ದಾರೆ. ಆವಾಗ ಅವರೆಲ್ಲರ ಕಷ್ಟನೇ ನನ್ನ ಕಷ್ಟ ಅಂತ ಹೇಳಿದ್ರಲ್ಲಪ್ಪ ಮಹಾತ್ಮ ಬಸವಣ್ಣನವರು. ಪಾಪದ ಕೆಲಸ ಮಾಡಬೇಡಿ, ಮಳೆ ಬರ್ತಾಯಿಲ್ಲ, ಬೆಳೆ ಇಲ್ಲ, ಪಾಪ ಎಲ್ಲ ಕಡೆ ಯುವಕರು ಪೇಪರ್ ಲೀಕ್ ಮಾಡೋದು, ಗುಡಿ ಕಟ್ಟಿ ಗುಡಿ ದುಡ್ಡನ್ನೆಲ್ಲ ಕಳ್ತನ ಮಾಡೋದು, ಆ ದುಡ್ಡು ತೊಗೊಂಡು ಎಲೆಕ್ಷನ್ದಾಗ ದುಡ್ಡು ಕೊಟ್ಟು MLAಗಳು ಖರೀದಿ ಮಾಡೋದು. ಗಂಗಾ ನದಿದಾಗ
ಪ್ರಯಾಗರಾಜ್ ಗಂಗಾ ನದಿದಾಗ ಮುಳುಗಿದರೆ ಪುಣ್ಯ ಸಿಗ್ತಂತ ಹೇಳಿದ್ರಿ. ಬಸವಣ್ಣ ಅದನ್ನು ಬರ್ತಾರಲ್ಲ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ. ಈ ಬತ್ತುವ ಜಲವ, ಈ ಒಣಗುವ ಮರವನ್ನೇ ಮೆಚ್ಚಿದವರು ನಿಮ್ಮ ಎತ್ತ ಬಲ್ಲರು ಕೂಡಲ ಸಂಗಮಯ್ಯ. ನಿಮ್ಮ ಅಂದರೆ ನಮ್ಮ ಒಳಗಿನ ಜ್ಞಾನ ಶಕ್ತಿ ಏನಿದಲ್ಲ, ಜೀವಶಕ್ತಿ, ಇದಕ್ಕೆ ದೇವರು ಅಂತ ಹೇಳಿದಾರಪ್ಪ. ತಲೆ ಬಳಸ್ಕೊಂಡು ದೇವ್ರು ಸಿಗ್ತಾನ? ಮಂಡೆ ಮಾಸಿದರೆ ಮಹಾಮಜ್ಜನ ಮಾಡುವುದು, ವಸ್ತ್ರ ಮಾಸಿದರೆ ಮಡಿವಾಳರಿಗಿಕ್ಕುವುದು. ಈ ಮನದ ಮೈಲಿಗೆ ತೊಳೆದುಕೊಳ್ಳಬೇಕಾದರೆ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವ ಮಾಡುವುದು. ವಚನಗಳ ಅನುಭವ ಇದು ಯಾರು ಹೇಳ್ತಾ ಇಲ್ಲ. ವೀರಶೈವ ಲಿಂಗ ಒಂದು ನಾಣ್ಯದ ಎರಡು ಮುಖ. ಅರೆ ನೀವು ರಾಜಕಾರಣಿ ಮಾಡಿತ್ತಂದ್ರೆ ಜನರದ್ದು ಸಮಸ್ಯೆಗಳಿದ ಸಲುವಾಗಿ ಹಿಡ್ಕೊಂಡು ಮಾಡಿರಿ. ಪ್ರಗತಿಯ ಬಗ್ಗೆ ಕಾಂಪಿಟೇಷನ್ ನಡೀಲಿ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರಸ್ತೆಗಳು, ಶಾಲಾ ಕಟ್ಟಡಗಳು, ರೈತರ ಸಮಸ್ಯೆಗಳು, ಪ್ರಾಣಿ ಪಕ್ಷಿಗಳ ವೆಟರ್ನರಿ ಆಸ್ಪತ್ರೆಗಳು, ಆರೋಗ್ಯ ಇಲಾಖೆಯ ಬಗ್ಗೆ, ಇವೆಲ್ಲದ್ರ ಬಗ್ಗೆ ಕಾಂಪಿಟೇಷನ್ ಮಾಡಿರಿ. ಎರಡು ನಾಣ್ಯದ ಮುಖ, ಒಂದು ವೀರಶೈವ ಲಿಂಗಾಯತ, ಒಂದು ನಾಣ್ಯದ ಎರಡು ಮುಖ ಅಂತ ನನ್ನ ಜೊತೆ ಚರ್ಚೆ ಮಾಡಕ್ಕೆ ಬರ್ರಿ, ನೋಡೋಣ ಎರಡು ಮುಖ ಹೆಂಗಾಗ್ತದೆ. ಕಾಗೆ ಮತ್ತು ಕೋಗಿಲೆ ಎರಡು ಒಂದೇ ಆಗ್ತಾವ. ಕಾಗೆ ಎಲ್ಲಿ ಸಿಕ್ಕಲ್ಲಿ ಏನು ಕೆಟ್ಟ ಸ್ಥಳದಲ್ಲಿ ಹೋಗ್ತದದು. ಕೋಗಿಲೆ ಹೋಗಲ್ಲ. ಕೋಗಿಲೆ ಧ್ವನಿನು ಕೇಳ್ಬೇಕಂತಾರೆ ಎಷ್ಟೋ ಜನ. ಅದು ಆರಾಮಾಗಿ ಏಕಾಂತದಲ್ಲಿ ಚೆನ್ನಾಗಿರುತ್ತದೆ. ಅದು ಎರಡು ಒಂದೇ ಅಂತ ಹೇಳಿ ಸಮಾಜಕ್ಕೆ ದ್ರೋಹ ಬಗೆಬೇಡ್ರಪ್ಪ ಅಂಥೇಳಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಾ, ಎಲ್ಲ ಸಮಸ್ಯೆಗಳಿಗೆ ಇನ್ನೊಂದು ಅಕ್ಕ ಮಹಾದೇವಿರವರ ವಚನ. ಹಗಲು 4 ಜಾವ ಅಸನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತನ್ನ ಒಳಗೆ ಇದ್ದ ಮಹಾಘನವನ್ನು ಅರಿಯರೂ ಚನ್ನ ಮಲ್ಲಿಕಾರ್ಜುನ ದೇವ. ಎಷ್ಟು ಕಳಕಳಿ ಇತ್ತು ಅವ್ರದ್ದು. ತನ್ನ ಒಳಗಿನ ಅಂತ ಹೇಳಿದ್ದಾರೆ. ಎಲ್ಲರ ಒಳಗೆ ಒಬ್ಬನೇ ಇದ್ದಾನೆ. ಅವ ಯಾವ ದೊಡ್ಡ ಮಟ್ಟದಲ್ಲಿ ಕೂತು ದೊಡ್ಡ ಕುರ್ಚಿನಲ್ಲಿ ಕೂತು ಏನು ಕೆಲಸ ಮಾಡ್ತಾ ಇಲ್ಲ. ಅವ್ರೊಳಗೂ ಒಬ್ಬನೇ ದೇವರಿದ್ದಾನೆ. ಈ ಕಡೆ ದನ ಕಾಯ್ತಕ್ಕಂಥ ತುರ್ಗಾಯಿ ರಾಮಣ್ಣನ ಒಳಗೂ ಕೂಡ ಒಬ್ಬನೇ ದೇವರಿದ್ದಾನೆ ಅಂಥೇಳಿ ಬಸವಣ್ಣನವ್ರು ಹೇಳಿಲ್ವಾ? ಕಳ್ಳರು, ಸುಳ್ಳರು, ಮೋಸಗಾರರು, ವಂಚಕರು, ಕೊಲೆಗಡಕರು, ಪಾಪಿಗಳು, ಮಹಾಪಾಪಿಗಳು, ವೇಷವಾಟಿಕೆ ಮಾಡ್ತಕ್ಕಂಥವ್ರು, ದುಶ್ಚಟ, ದುರ್ಗುಣ, ಮಾಂಸಾಹಾರ, ಈ ಪ್ರಾಣಿ ಹಿಂಸೆ ಎಲ್ಲರೂ ಬದಲಾವಣೆ ಆದರು 12ನೇ ಶತಮಾನದಲ್ಲಿ, 893 ವರ್ಷಗಳ ಹಿಂದೆ. ನೀವೇನು ಮಾಡಿರಿ? ಪಾದ ಪೂಜೆ ಮಾಡೋದು, ಅದು ಮಾಡಿರಿ, ಇದು ಮಾಡಿರಿ. ಬಸವಣ್ಣನವ್ರು ಯಾರ್ದಾರ ಕಾಲು ಬೀಳ್ಸ್ಕೊಂಡ್ರ ತೋರಿಸೋಣ ನೋಡೋಣ. ಬಸವಣ್ಣನವ್ರು ಯಾರ್ದಾದ್ರೂ ಕಾಲು ಬೀಳ್ಸ್ಕೊಂಡಿದ್ರ? ಹರಳಯ್ಯನವರು ಅವಾಗಿನ ಕಾಲದಲ್ಲಿ ಬಸವಣ್ಣನವ್ರು ವಿಜಯರಾಜಂದು ಕಾಯಕಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕುದುರೆ ಮೇಲೆ ಕುಳಿತು ಹರಳಯ್ಯನವರು ಶರಣಾರ್ಥಿ ಅಣ್ಣವ್ರಿಗೆ ಅಂತೇಳಿ ಒಂದೇ ಸಲ ಅಂದರೆ, ಮಹಾತ್ಮ ಬಸವಣ್ಣವರು ಕುದುರೆ ಮೇಲಿಂದ ಕೆಳಗಿಳಿದು ಹರಳಯ್ಯನವರನ್ನು ಅಪ್ಪಿಕೊಂಡು ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯನವರಿಗೆ ಶರಣೂ ಶರಣಾರ್ಥಿ ಅಂತ 2 ಸಲ ಹೇಳಿದರು. ಅಂತ ಬಸವಣ್ಣನವರು ಇವರು ಎಲ್ಲಿ ಹಳ್ಳಿಗಳದಾಗ ಅವ್ರು ಸಮಾಧಿಗಳು ಪೂಜೆ ಮಾಡಕ್ಕಸ್ತಿರಲ್ಲಪ್ಪ. ತನ್ನ ಒಳಗಿನ ದೇವರನ್ನು ತಿಳಿಸುವ ಕೆಲಸ ಯಾರು ಮಾಡಿರಿ ಹೇಳಿ? ಬರೀ ಗುಡಿಗಳು ಕಟ್ಟೋದು, ಜಾತ್ರೆ ಮಾಡೋದು, ದೊಡ್ಡ ವಸೂಲಿ ಮಾಡೋದು, ಒಂದು 10-20 ಮಂದಿಗೆ ಊರಾಗಿನ ಜನರಿಗೆ ಜೊತೆಯಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೋತ ಬಂದಿರಲ್ಲ. ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ. ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವನು ನಮ್ಮ ಕೂಡಲ ಸಂಗಮದೇವ. ಎಲ್ಲೇನ ನಿಮ್ಮೊಳಗೆ ದೇವ್ರು ತೋರಿಸ್ರಿ. ನೀವೇ ಮೂಢನಂಬಿಕೆ ಜನರಿಗೆ ಹಾಳು ಮಾಡ್ತಾಯಿದ್ರಿ. ಹಳ್ಳಿಗಳದಾಗ ಮಸ್ತ್ ಆರಾಮ್ಸರಿ ಕಾರ್ ಕೊಟ್ಟಾರ ಪಾಪ ಬಡವರು. ನಿಮ್ಮೊಳಗಿನ ದೇವರನ್ನು ನೀವೇ ತಿಳ್ಕೊಂಡಿಲ್ಲ ಅಂದ್ರೆ ಜನರಿಗೆ ಏನು ದೇವರ ಕಲ್ಪನೆ ತೋರಿಸ್ಕೊಡ್ತೀರಿ? ಅನ್ಯಾಯ. ಎಲ್ಲ ಕಡೆ ಅನ್ಯಾಯ, 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 ಅನೀತಿ, 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 ಅಧರ್ಮ, ಅಧರ್ಮ, ಅಧರ್ಮ. ಮತ್ತು ಯೋಗಿ ಅಂತ ಉತ್ತರ ಪ್ರದೇಶದಲ್ಲಿ ನೋಡ್ರಿ, ಎಲ್ಲ ಪಾಪ ಕಾಲಲ್ಲಿ ಚಪ್ಪಲಿ ಇಲ್ಲ. ಈ ಕಡೆ
ಬರೀ ನಡ್ಕೊಂಡು ಹೋಗ್ತಾರೆ, ವಜ್ಜೆಯನ್ನು ಹೊತ್ಕೊಂಡು ಹೋಗಲ್ಲ. ಅವ್ರು ಕಾವಡಿ ಯಾತ್ರೆ ಅಂತೇಳಿ ನೀರು ತುಂಬ್ಕೊಂಡು ನಾಲ್ಕು ಕೊಡೋದು. ಏನಾಗತ್ತೆ ಅದರಿಂದ? ಏನಿಲ್ಲ. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ಬಿದಿರಿನ ಎಲೆ ಮೆಲ್ಲಿದರೆ ಮೆಲ್ಲಿದಂತೆ ಅಲ್ಲದೆ ರಸವ ಪಡೆಯಲು ಬಾರದು ನೋಡಯ್ಯ. ನೀರ ಕಡಿದರೆ ಕಡಿದಂತೆ ಅಲ್ಲದೆ ಬೆಣ್ಣೆಯ ಪಡೆಯಲು ಬಾರದು ನೋಡಯ್ಯ. ಮರಳು ಹೊಸೆದರೆ ಹೊಸೆದಂತೆ ಅಲ್ಲದೆ ಸರವ ಪಡೆಯಲು ಬಾರದು ನೋಡಯ್ಯ. ನಮ್ಮ ಕೂಡಲ ಸಂಗಮ ದೇವಂಗಲ್ಲದೆ ಅನ್ಯ ದೈವಗಳಿಗೆ ಎರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೆಂತು ನಂಬುವೆನಯ್ಯ ಕೂಡಲ ಸಂಗಮ ದೇವ. ಹೊಳ್ಳ ಕುಟ್ಟಿ ಮೈಯೆಲ್ಲ ಹೊಟ್ಟು ಮಾಡಿಕೊಂಡಂತೆ ಆಯಿತು ಇವ್ರ ಗತಿ ಅಂತ. ಬಿದಿರಿನ ಎಲೆ ಮೇಲ್ದ್ರೆ ನಾಲಿಗೆ ಸುಲ್ದು ಹೋಗ್ತದ, ರಕ್ತ ಬರ್ತದ, ಆದ್ರೆ ರಸ ಸಿಗಂಗಿಲ್ಲ. ನೋಡ್ರಿ, ಬಿದಿರಿನ ಎಲೆನೇ ಹೆಂಗೆ ಚಾಯ್ಸ್ ಮಾಡಿದ್ದಾರೆ ಶರಣರು. ನೀರಿನ ಮೇಲೆ ಬೆಣ್ಣೆ ತೆಗಿತ ಅಂತಂದ್ರೆ ನಿಮ್ಮ ಕೈ ನೋಯ್ತದ, ಬೆಣ್ಣೆ ಸಿಗಂಗಿಲ್ಲ. ಉಸುಕು ತೊಗೊಂಡು ಹಗ್ಗ ಮಾಡ್ತೀನಿ ಅಂತಂದ್ರೆ ಚರ್ಮ ಸುಲಿತದ, ನಿಮ್ಗೆ ಹಗ್ಗ ಸಿಗೋದು. ನಮ್ಮ ಕೂಡಲ ಸಂಗಮ ದೇವಂಗಲ್ಲದೆ ಅನ್ಯ ದೈವಗಳಿಗೆ ಎರಗಿದರೆ ಹೊಳ್ಳು ಕುಟ್ಟಿ ಮೈಯೆಲ್ಲ ಹೊಟ್ಟು ಮಾಡಿಕೊಂಡಂತೆ ಆಯಿತು ಇವರ ಗತಿ. ಬೀಜ ಇಲ್ಲದ ಕಾಯಿಗಳೆಲ್ಲ ತಗೊಂಡು ಏನಾರ ಅಡುಗೆ ಮಾಡೋಣ ಅಂತೇಳಿ ಕುಟ್ಟಿ ಏನಾರ ಮಾಡಿದ್ರೆ ಏನು ಸಿಗ್ತದೆ ಅದರಲ್ಲಿ? ಬರೀ ಹೊಟ್ಟು ಹೋಗ್ಬಿಡ್ತು. ಅದರಲ್ಲಿಂದ ಏನೋ ಪ್ರಸಾದ ಸಿಗೋದಿಲ್ಲ. ಎಷ್ಟು ಪಾಪದ ಕೆಲಸ ಮಾಡ್ತಾಯಿದ್ರಿ ಅಪ್ಪ. ಜಗಲಿ ಮನ್ಯಾಗ ಜಗಲಿ, ಹೊರಗೆ ಜಗಲಿ, ಹಾದಿ ಬೀದಿ ಜಗಲಿ, ಎಲ್ಲಿ ಸಿಕ್ಕಲ್ಲಿ ಗುಡಿ ದೇವ್ರು. ಕಾಲಿಡಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರು ಬಸವಣ್ಣವ್ರು. ಕಾಲಿಡಲು ಎಂಬಿಲ್ಲ ನೋಡಯ್ಯ. ಮಾರಿ ಮಸಣಿ, ಮರಿಗಮ್ಮ, ದುರ್ಗಮ್ಮ, ಪೋಚಮ್ಮ, ಅದು ಇದು ಮಾಂಸ ಬಹಳ ಅನ್ಯಾಯ ಮಾಡಿದ್ದಾರೆ ಇವರೆಲ್ಲ. ನಾನು ಈ ವಿಡಿಯೋ ಪದೇ ಯಾಕೆ ಮಾಡ್ತಾಯಿದ್ದೆ ಅಂದರೆ, ಪಾಪ ಮುಗ್ಧ ಬಡವರಿಗೆ ಎಷ್ಟು ಶೋಷಣೆ ಮಾಡಿ, ಮತ್ತು ದೇಶಭಕ್ತಿ ಅಂತ ಹೇಳ್ತಾರಲ್ಲಪ್ಪ, ದೇಶ ಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ. ಹಣಿ ಮೇಲೆ ವಿಭೂತಿ ಇಲ್ಲ, ಕೊಳ್ಳಗೆ ಲಿಂಗ ಇಲ್ಲ, ರುದ್ರಾಕ್ಷಿ ಇಲ್ಲ. ಯಾಕಂದ್ರೆ ನೀವು ಮಠದಾಗಿದ್ದ ಸ್ವಾಮಿಗಳೇ ನೀವು ಭಾಳ ಶ್ರೇಷ್ಠ ಇದ್ರೇನು? ನಾವು ಕನಿಷ್ಠ ಇದ್ದೇವನಪ್ಪ. ನಾವೆಲ್ಲರೂ ಕನಿಷ್ಠ ಇದ್ದೇವನು ಹೇಳಿ. ಬಸವಣ್ಣನವರು ಎಲ್ಲ ದುಡಿಯೋ ವರ್ಗದವರನ್ನ ಮೇಲೆತ್ತಿ ಅವರೆಲ್ಲರನ್ನ ತನ್ನ ಎತ್ತರಕ್ಕೆ ಕೊಂಡೊಯ್ದರು. ನೀವೇನು ಮಾಡ್ತಾಯಿದ್ರಿ? ಬರೇ ಗುಡಿ ಕಟ್ಟೋದು, ಜಾತ್ರೆ ಮಾಡೋದು, ಹೆಂಗೆ ಹೊಡೆದು ಅಲ್ಲೇ ದೇವ್ರ ದರ್ಶನ ಅಂತ ಹೇಳಿದ್ರಲ್ಲಪ್ಪ. ಅವರವರ ಒಳಗಿರ್ತಕ್ಕಂಥ ದೇವನ ದರ್ಶನ ಮಾಡಿಕೊಳ್ಳಲು ಯಾವ ಊರಾಗೂ ಹೇಳಿಲ್ಲ ನೀವು. ಎಂತಹ ಮತ್ತು ಬಸವಣ್ಣನವ್ರ ಜೊತೆ ಇನ್ನೊಂದು ಫೋಟೋ ಹಾಕ್ತೀರಿ, ಎತ್ತಿನ ಫೋಟೋ ಇಟ್ಟು ಎತ್ತ ಬಸವಣ್ಣ ಮಾಡ್ತೀರಿ. ಅವಾಗ ಆ ಕರಿ ಬಸವಣ್ಣ, ಮರಿ ಬಸವಣ್ಣ, ಆ ಪಾಪ ಎಲ್ಲರಿಗೂ ಮೋಸ ಮಾಡ್ತಾಯಿದ್ರಲ್ಲ ಅಂಥೇಳಿ ಈ ವಿಡಿಯೋ ಭಾಳ ದೊಡ್ಡದಾಗಿದೆ. ಇನ್ನು ಮುಂದಾದರೂ ನೀವೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಮುಗ್ಧ ಬಡವರಿಗೆ ಸುಳ್ಳು ದೈವಗಳನ್ನು ತೋರಿಸಿ ಮೋಸ ಮಾಡೋದು ಬಿಡಬೇಕಂತೇಳಿ ವಿನಂತಿಸ್ಕೊಳ್ತಾ, ಈಗ 2500 ವಚನಗಳಿವೆ. ಇದರಲ್ಲಿ ಎಷ್ಟು ಕಸ ತುಂಬಿರಲ್ಲ ಅಷ್ಟು ಕಸ ತೆಗೆಸಲಾಗಿವೆ. ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡು ಏಕದೇವ ಉಪಾಸನೆ, ಏಕಲಿಂಗಾನಿಷ್ಠಾವಂತರನ್ನಾಗಿ ನೀವು ಮಾಡಿದರೆ ಮಾತ್ರ, ಜನರಿಗೆ ಬದಲಾವಣೆ ತಂದರೆ ಮಾತ್ರ ನಿಮಗೆಲ್ಲರಿಗೂ ಮಠ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತದೆ ಎಂದು ಹೇಳುತ್ತಾ, 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ಹಳ್ಳಿಲಿಂದ ದಿಲ್ಲಿವರೆಗೆ, ದಿಲ್ಲಿ ಪಾರ್ಲಿಮೆಂಟ್ ತನಕ ಹೋಗಲಿ ಈ ವಿಡಿಯೋ ಅಂತೇಳಿ ನಾನು ಸರ್ವರಲ್ಲಿ ವಿನಂತಿಸ್ಕೊಳ್ತಾ, ಕೊನೆಯದಾಗಿ ಮತ್ತೊಮ್ಮೆ ಬಸವಣ್ಣನ ನಾಡಿನಿಂದ ಬಾಗಿದ ತಲೆ, ಮುಗಿದ ಕೈಯಿಂದ ಶರಣ.